ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಬಿಗ್ ಅಪ್ಡೇಟ್ ಹೇಳ್ತೀನಿ. ಅದೇನಪ್ಪ ಅಂದರೆ STR ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿ ಏನು ಮಾಡ್ತಿದ್ರು ಎಲ್ಲ ವಿದ್ಯಾರ್ಥಿಗಳು ಕಾಮೆಂಟ್ ಮೂಲಕ ಇದಕ್ಕೆ C&R ರೂಲ್ಸ್ ಏನಿದೆ. ಸೊ C&R ರೂಲ್ಸ್ ಬರೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಯಾಕಂದರೆ ನೀವು ನೋಟಿಫಿಕೇಶನ್ ಆದಮೇಲೆ ಓದೋಕ್ಕೆ ಟೈಮ್ ಇರೋಲ್ಲ. ಹಾಗಾಗಿ ನೀವು ಒಂದು ಓದುವ ದೃಷ್ಟಿಯಿಂದ ನಾನು ಇದೇ ರೀತಿಯಾಗಿರ್ತಕ್ಕಂತಹ C&R ರೂಲ್ಸ್ ಬರುತ್ತೆ ಹಳೆ, ಯಾಕಂದರೆ KE ಡಿಪಾರ್ಟ್ಮೆಂಟ್ ತಿಳಿಸಿದೆ. ಇದೇ ರೀತಿಯಾಗಿರ್ತಕ್ಕಂತಹ ಅಂದರೆ ಓಲ್ಡ್ ಆಗಿರ್ತಕ್ಕಂತಹ ಒಂದು ಬ್ಯಾಕಪ್ ಸ್ಕೋರ್ ನೀವು ವೇಟೇಜ್ ಏನಿದೆ ಅದರ ತಕ್ಕಂತೆ ನಾವೇನು ಮಾಡ್ತೀವಿ, ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅನ್ನೋದು ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡ್ಬೋದು, ಕರ್ನಾಟಕ ಆಯೋಗದಲ್ಲಿ ಕಳೆದರು ಶಿಕ್ಷಕರ ನೇಮಕಾತಿ ಒಂದು 15,000 ಏನು ಮಾಡ್ತಾರೆ ನೇಮಕವನ್ನು ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ C&R ರೂಲ್ಸ್ ಏನಿದೆ, ಹೈಸ್ಕೂಲ್ ನೇಮಕಾತಿ ನಾನು ಓದಬೇಕಾಗಿದೆ, ಬಟ್ ಅದಕ್ಕೆ ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲ ಅನ್ನೋರಿಗೆ ಈ ವಿಡಿಯೋ ಕೊನೆ ತನಕ ನೋಡಿ, ನಾನು ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಹಾಗಾದರೆ ನೋಡೋಣ. ಆಯ್ಕೆ ವಿಧಾನ ಹಿಂಗೆ. ಫಸ್ಟು ಏನಪ್ಪ ಅಂದರೆ CET, ನೀವು ಅವ್ರು ನೋಟಿಫಿಕೇಶನ್ ಕರೀತಾರೆ. CETಯಲ್ಲೇ ಎಷ್ಟಪ್ಪ ಅಂದರೆ 90%, ಅಲ್ಲೇ 90% ಮ್ಯಾಕ್ಸಿಮಮ್ ಓದ್ತು ಅಲ್ಲೇ, ಅಂದರೆ 100ಕ್ಕೆ 90% ಅಲ್ಲೇ. ಇನ್ನು ಉಳಿದೋದು ಕೇವಲ ಎಷ್ಟು 10%. ಅದು ಎಲ್ಲಿ ಅಂದರೆ ಡಿಗ್ರಿಯಲ್ಲಿ. ನೀವು ಡಿಗ್ರಿಯಲ್ಲಿ ಪದವಿಯಲ್ಲಿ ತೆಗೆದಿರ್ತಕ್ಕಂತಹ ಮಾರ್ಕ್ಸ್ ಎಷ್ಟಪ್ಪ ಅಂದರೆ ಅಲ್ಲಿ 8% ಕೂಡ ಪರ್ಸೆಂಟೇಜ್ ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನಿಮ್ಮ ಸ್ಕೋರನ್ನು ಇದು ಮಾಡ್ತಾರೆ. B.Edನಲ್ಲಿ 2% ಆಗಿರ್ತಕ್ಕಂಥ ಅಷ್ಟೇ ಸ್ಕೋರನ್ನು ತೆಗಿತಾರೆ. ನೋಡ್ಬೋದು, ನೀವು ಏನು ಎಲ್ಲಿಪ್ಪ ಪ್ರಮುಖವಾಗಿ ನೀವು ಅಧ್ಯಯನ ಮಾಡಬೇಕಿರೋದು CETಯಲ್ಲಿ. ಹಾಗಾದರೆ ನೀವಂದ್ರಿ CET ಅಂದರೆ ಸರ್ ಸಿಲೆಬಸ್ ಯಾವ ರೀತಿಯಾಗಿರ್ತಕ್ಕಂತಹ ಸಿಲೆಬಸ್ ಇರುತ್ತೆ ಅನ್ನುವುದಾದರೆ ನೋಡ್ಬೋದು, ಸಿಲೆಬಸ್ ಪೇಪರ್ 1, ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಇರುತ್ತೆ. ಸಬ್ಜೆಕ್ಟ್ ಪೇಪರ್ 2 ಅಂತ ಇರುತ್ತೆ. ನೀವು ಯಾವ್ಯಾವ ಸಬ್ಜೆಕ್ಟ್ ತಗೊಂತಿರೋ, ಈ PM ಅವು ತಗೊಂಡ್ರೆ ಕನ್ನಡ ತಗೊಂಡೋದ್ರೆ ಕನ್ನಡ, ಈ ರೀತಿಯಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅದು 100 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಎರಡೂ ಪೇಪರ್ ಇರ್ತವೆ. ಅಂದರೆ ಒಂದು ಪೇಪರ್ 100 ಮಾರ್ಕ್ಸ್, ಇನ್ನೊಂದು ಪೇಪರು 100 ಮಾರ್ಕ್ಸ್. ಹಾಗಾದರೆ ಇವೆರಡೂ ಪೇಪರ್ ಏನಪ್ಪ ಅಂದರೆ 200 ಮಾರ್ಕ್ಸ್ ಇರುತ್ತೆ. ಹಾಗಾಗಿ 200 ಮಾರ್ಕ್ಸ್ಗೆ ನೀವು ಯಾವ ರೀತಿಯಾಗಿರ್ತಕ್ಕಂತಹ ಏನಪ್ಪ ಸ್ಕೋರಿಂಗ್ ಮಾಡ್ತಿರೋ ಅದ್ರ ಮೇಲೆ ಅದು ನಿಂತಿರುತ್ತೆ. ಹಾಗಾಗಿ ನೋಡೋಣ, ಇದ್ರ ಬಗ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಸಿಲೆಬಸ್ ಪೇಪರ್ 1ನಲ್ಲಿ 100 ಮಾರ್ಕ್ಸ್. ಹಾಗಾದರೆ ಆ 100 ಮಾರ್ಕ್ಸ್ ಪೇಪರಲ್ಲಿ ಏನೇನು ಆಗಿರ್ತಕ್ಕಂತಹ ವಿಷಯಗಳು ಇರುತ್ತವೆ ಅನ್ನೋದಾದರೆ ನಾವು ನೋಡೋಣ. ಜನರಲ್ ಫಸ್ಟ್ ಬರ್ತಕ್ಕಂಥದ್ದು ಜನರಲ್ ನಾಲೆಡ್ಜ್. ಇದು 25 ಮಾರ್ಕ್ಸ್ ಇರುತ್ತೆ. ಹಾಗಾದರೆ ಜನರಲ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 25. ಏನಾರ ಕೇಳ್ಬೋದು ಜನರಲ್ ಆಗಿ, ನಮ್ಮ ಇಂಟರ್ನ್ಯಾಷನಲ್, ನ್ಯಾಷನಲ್ ಆಗಿರ್ಬೋದು ಮತ್ತು ಸ್ಟೇಟಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇಶ್ಯೂ ಮತ್ತು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು ಏನಾದರೂ ಒಂದು GK ಕೇಳ್ಬೋದು. ಆ ಓವರಾಲ್ ಆಗಿರ್ತಕ್ಕಂಥ ಒಂದು GK ಎಷ್ಟಪ್ಪ ಅಂದರೆ 25 ಮಾರ್ಕ್ಸಿಗೆ ಇರುತ್ತೆ. 25 ಮಾರ್ಕ್ಸ್ ಅಷ್ಟೇ. ಹಾಗಾದರೆ ಪೇಪರ್ 1ನಲ್ಲೇ ಮತ್ತು ಯಾವ ಆಗಿರ್ತಕ್ಕಂಥ ಭಾಗಗಳು ಬರ್ತವೆ ಅನ್ನೋದಾದರೆ ಸೈಕಾಲಜಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 25 ಮಾರ್ಕ್ಸ್ ಇರುತ್ತೆ. ಎಷ್ಟು? 25 ಮಾರ್ಕ್ಸ್. ನೀವು ಶೈಕ್ಷಣಿಕ ಮನೋವಿಜ್ಞಾನ B.Edನಲ್ಲಿ ಓದಿರ್ತಿಲ್ಲೋ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಎಷ್ಟು ಮಾರ್ಕ್ಸ್ ಅಂದರೆ 25 ಮಾರ್ಕ್ಸ್ ಇರುತ್ತೆ. ಹಾಗಾದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಕೂಡ 12 ಮಾರ್ಕ್ಸ್ ಇರುತ್ತಂತೆ. ನೋಡ್ಬೋದು, 12 ಮಾರ್ಕ್ಸ್ ಇಂಗ್ಲೀಷು. ಸೊ ಇದು ಕಡಿಮೆ ಇದೆ. 12 ಮಾರ್ಕ್ಸ್ ಓದಿ ಚೆನ್ನಾಗಿ. 4ನೇದು ಕಂಪ್ಯೂಟರ್ ನಾಲೆಡ್ಜ್ ಸಂಬಂಧಪಟ್ಟದ್ದು 13 ಮಾರ್ಕ್ಸು. ಬರೀ ಕಂಪ್ಯೂಟರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅವ್ರ ಕ್ವಶನ್ ಏನು ಮಾಡ್ತಾರೆ 13 ಮಾರ್ಕ್ಸಿಗೆ ಅವರು ಕೊಡ್ತಾರಂತ ಹೇಳಿದ್ದಾರೆ ಪೇಪರ್ 1ನಲ್ಲಿ. ಇದು C&R ರೂಲ್ಸಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸಿಲೆಬಸ್ ಅಂತ ಹೇಳ್ತೀನಿ. ಮತ್ತು ಮೆಂಟಲ್ ಅಬಿಲಿಟಿ ಮತ್ತು ರಿಸನಿಂಗ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 25 ಮಾರ್ಕ್ಸ್ ಅಂತ ಹೇಳ್ತಾರೆ. ಮೆಂಟಲ್ ಅಬಿಲಿಟಿ ಬಿಡಿಸ್ಬೇಕಾಗುತ್ತೆ ಹೈಸ್ಕೂಲಿಗೆ. ನೋಡಿ, ಇದು ಪೇಪರ್ನಲ್ಲಿ ಸ್ವಲ್ಪ ಟಫ್ ಆಗಿರ್ತಕ್ಕಂತಹ ಪೇಪರ್ ಅಂತ ಹೇಳ್ಬೋದು. ಯಾಕಂದರೆ ಜನರಲ್ ನಾಲೆಡ್ಜು, ಸೈಕಾಲಜಿ, ಇಂಗ್ಲೀಷು, ಕಂಪ್ಯೂಟರ್ಸ್ ನಾಲೆಡ್ಜು, ಮೆಂಟಲ್ ಅಬಿಲಿಟಿ ಇವಷ್ಟು ಸಬ್ಜೆಕ್ಟನ್ನು ಓದಬೇಕಾಗತ್ತೆ. ಅವು ಇಷ್ಟು ಮಾರ್ಕ್ಸಿಗೆ ಅಷ್ಟು ಮಾರ್ಕ್ಸಿಗೆ ಯಾವುದು ಇಂಪಾರ್ಟೆಂಟು ಇಂಪಾರ್ಟೆಂಟ್ ಅಲ್ಲ, ಇವಷ್ಟು ಸಬ್ಜೆಕ್ಟ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಓದಲೇಬೇಕಾಗುತ್ತೆ. ಹಾಗಾಗಿ ಇದು ಪೇಪರ್ 1ನಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಪೇಪರ್ 2ನಲ್ಲಿ ಬರ್ತಕ್ಕಂಥದ್ದು ಏನ್ರಿ ಅನ್ನೋದಾದರೆ ಅದು 100 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದು ಸಬ್ಜೆಕ್ಟ್ ಪೇಪರ್ ಅಂತ ಹೇಳ್ತೀನಿ. ಅದು GK, ಇದು ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂತಹ ಪೇಪರ್. ಆದರೆ ಇದು ಸಬ್ಜೆಕ್ಟ್ ಪೇಪರ್. ಹಾಗಾದರೆ ನೀವು ಸಬ್ಜೆಕ್ಟ್ ಯಾವ ಇರ್ತದೆ, ಕನ್ನಡ ತಗೊಂಡಿರ್ತೀರೋ, ಕನ್ನಡ ತಗೊಂಡ್ರೆ ಕನ್ನಡ 100 ಮಾರ್ಕ್ಸಿಗೆ ಇರುತ್ತೆ. ಅದಲ್ರಿ ಏನಾದ್ರು ಇಂಗ್ಲೀಷ್ ಇದೆ ಅಂದರೆ ಇಂಗ್ಲೀಷು 100 ಮಾರ್ಕ್ಸ್ ಇರುತ್ತೆ. ಹಿಂದಿ ಆದರೆ ಹಿಂದಿಗಷ್ಟೇ, ಅದು 100 ಮಾರ್ಕ್ಸು. PM ಮೆಥಡು, ಫಿಸಿಕ್ಸ್ ಮ್ಯಾಥ್ ಮೆಥಡವರು ಕೂಡ ಅವರಿಗೆ 100 ಮಾರ್ಕ್ಸ್ ಇರುತ್ತೆ. CBದವರು ಕೂಡ ಅದು 100 ಮಾರ್ಕ್ಸ್. ಅವ್ರು ಯಾರ್ಯಾರು ಸಬ್ಜೆಕ್ಟ್ ತಗೊಂತಾರೋ ಅವಕ್ಕೆ ಆಗಿರ್ತಕ್ಕಂತಹ 100 ಮಾರ್ಕ್ಸ್ಗಳನ್ನು ಅವರು ಏನು ಮಾಡ್ತಾರೆ, ಕ್ವಶನ್ ಪೇಪರ್ ತಯಾರು ಮಾಡ್ತಾರೆ. ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿದ್ದು ಕೂಡ 100 ಮಾರ್ಕ್ಸ್ ಇದೆ. ಮತ್ತು ಫಿಸಿಕಲ್ ಎಜುಕೇಷನ್ ಅಂದರೆ B.Ed ಮಾಡಿದವ್ರಿಗೆ ಅದು ಕೂಡ 100 ಮಾರ್ಕ್ಸ್ ಆಗಿರ್ತಕ್ಕಂತಹ ಮಾರ್ಕ್ಸ್ ಇರುತ್ತೆ. ಇದು ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಆಗಿರ್ತಕ್ಕಂತಹ ಒಂದು ಪೇಪರ್ ಅಂತ ಹೇಳ್ಬೋದು. ಹಾಗಾಗಿ ಈ ಕೆಲವೊಂದು ಕಾಮೆಂಟ್ ಮೂಲಕ ಹಿಂದಿನ ವಿಡಿಯೋದಲ್ಲಿ ಕೆಲವೊಬ್ಬ ವಿದ್ಯಾರ್ಥಿಗಳು ಏನು ಮಾಡಿದ್ರು, ಸರ್ ಸಿಲೆಬಸ್ ಬಗ್ಗೆ ಹೇಳ್ಕೊಡ್ರು. ಇದು ಪ್ರಮುಖವಾಗಿರ್ತಕ್ಕಂಥ ಸಿಲೆಬಸ್ ನಾವು ಹೇಳ್ಬೋದು. ಇದು ಕಾಮನ್ ಆಗಿರ್ತಕ್ಕಂಥದ್ದು, ಎಲ್ಲ ಸಬ್ಜೆಕ್ಟ್ಗಳನ್ನು ಓದಬೇಕು.
ಅಲ್ಲಿ ಮಾತ್ರ ನೀವು ಸಬ್ಜೆಕ್ಟು ಕನ್ನಡ ತಗೊಂಡ್ರಿ ಇಲ್ಲೆಲ್ಲ 100 ಮಾರ್ಕ್ಸ್ ಏನಾರ ಕೊಡ್ಬೋದು, ಅವ ಥಿಯರಿ ಕೊಡ್ಬೋದು, ಬಿಟ್ಟ ಸ್ಥಳ ಕೊಡ್ಬೋದು. ಹೀಗಾಗಿರ್ತಕ್ಕಂತಹ ಪೇಪರ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಗ್ರಾಮರ್ಗಳನ್ನು ಕೊಡ್ಬೋದು, ವಾಕ್ಯಗಳನ್ನು, ಗಾದೆ ಮಾತುಗಳು, ಈ ರೀತಿಯಾಗಿರ್ತಕ್ಕಂತಹ ಒಂದು ಏನು ಮಾಡ್ತಾರೆ, ಒಂದು ಸಬ್ಜೆಕ್ಟ್ ವೈಸ್ ಆಗಿರ್ತಕ್ಕಂತಹ 100 ಮಾರ್ಕ್ಸಿಗೆ ಅವರು ಕೊಡ್ತಾರೆ. ಹಾಗಾದರೆ ನೋಡಿ, ಈ HTR ಸಂಬಂಧಪಟ್ಟದ್ದು ಯಾವುದೇ BEd ಮಾಡಿದವರು ಬೈ ಚಾನ್ಸ್ ಅವರು TET ಪಾಸ್ ಆಗಿಲ್ಲ, ಅವ್ರಿಗೆ ಏನಪ್ಪ ಅಂದರೆ ಪ್ರಮುಖವಾಗಿ ಅವರು ಒಂದು ಫೋಕಸ್ ಮಾಡಬೇಕಾಗಿರೋದು ವಿಚಾರ ಏನಪ್ಪ ಅಂದರೆ ಹೈಸ್ಕೂಲ್ಗೆ ಓದಬೇಕು. ಯಾಕಂದರೆ ಅದಕ್ಕೆ TET ಇಲ್ಲ, ನೋ TET ಇನ್ ಹೈಸ್ಕೂಲ್ ಟೀಚರ್ಸ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ನೋ TET ನಾನು ಬರೆದ್ಬಿಡ್ತೀನಿ ಫಸ್ಟೇ. ಇದಕ್ಕೆ ನೋ TET ಪಾಸ್ ಆಗಿಲ್ಲ ನಾನು, ಆದರೂ ಟೀಚರ್ಸ್ ಎಕ್ಸಾಮ್ ಬರೀಬೇಕ್ರಿ ಅನ್ನೋರು ಇದನ್ನು ಓದ್ರಿ ದಯಮಾಡಿ. ಇವೇನಪ್ಪ ನೋಟಿಫಿಕೇಶನ್ ಆಗುತ್ತೆ, GPA ಸ್ಟಾರ್, PA ಸ್ಟಾರ್ ಆಗಿರ್ಬೋದು, HTR ನೋಟಿಫಿಕೇಶನ್ ಆದರೆ ಇವು 3 ಹಾಕೋವು. ಹಾಗಾಗಿ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಎಲ್ಲ ತಲೆ ಕಿಚ್ಚಿಬಿಟ್ಟು ನಾನು TET ಪಾಸ್ ಆಗಿಲ್ಲ ಅನ್ನೋರು ಅದನ್ನು ಬಿಟ್ಟು ಈ ಹೈಸ್ಕೂಲಿಗೆ ಓದಿ ಅಂತ ಹೇಳ್ತೀನಿ. ಯಾಕಂದರೆ ಇದು 100 ಮಾರ್ಕ್ಸಿಗೆ ಬರುತ್ತೆ ನೋಡಿ ವೇಟೇಜ್. ಓಲ್ಡ್ C ರೂಲ್ಸೇ ಈಗ ಹೊಸದಾಗಿ ಬರ್ತಕ್ಕಂಥ C ರೂಲ್ಸ್ ಸೇಮ್ ಇರುತ್ತೆ. ಹಾಗಾಗಿ ನಿಮ್ಮ ಅಧ್ಯಯನವನ್ನು ಫಸ್ಟ್ ಸ್ಟಾರ್ಟ್ ಮಾಡಿ ಈಗಿಂದ. ಯಾಕಂದರೆ ಇದು CET 90%ಅಲ್ಲೇ ಹೋಯಿತು, ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಈಗ ಡಿಗ್ರಿ ತೆಗೆದಿರ್ತೀರಿ, BEd ಅಂತಲೇ ಇಲ್ಲ, ನೀವು ಕ್ವಾಲಿಫೈ ಇದ್ದೇ ಇರ್ತೀರಲ್ಲ, ಅವು ನೀವು 90 ತೆಗೆದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟೇ ಕಾಮನ್ ಆಗಿ ಬರ್ತೈತಿ. ತಲೆ ಕೆಡಿಸ್ಬೇಕು, ಯಾಕಂದರೆ ಕಡಿಮೆ ಆಗಿರ್ತಕ್ಕಂತಹ ವೇಟೇಜ್ ಇದೆ. ಇವು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇವೆರಡು ಓನ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಫೋಕಸ್ ಮಾಡಿ. CETಯಲ್ಲಿ ನೀವೆಷ್ಟು ಟ್ಯಾಲೆಂಟ್ ಇದ್ರೋ ಅದ್ರ ಮೇಲೆ ನೀವು ಓದಿದ್ರೆ. ಹಾಗಾಗಿ ಇದು ಪ್ರಮುಖವಾಗಿರ್ತಕ್ಕಂತಹ ಸಿಲಬಸ್ ಆ್ಯಂಡ್ C ರೂಲ್ಸ್ STR, ನೋ TET ಆ್ಯಂಡ್ C ರೂಲ್ಸ್ ಹೈಸ್ಕೂಲಿಗೆ ರಿಕ್ವೈರ್ಮೆಂಟ್, ಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವಿಡಿಯೋ ಅದು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೈಸ್ಕೂಲ್ಗೆ ಆಗಿರ್ಬೋದು, PA ಸ್ಟಾರ್ ಮತ್ತು GPTಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿದ್ದೀನಿ ಕೂಡ, ಮುಂದೆ ಮಾಡ್ತಾ ಹೋಗ್ತೀನಿ. ಮತ್ತು MCQ ಆಗಿರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಪ್ರಮುಖವಾಗಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ಗಳನ್ನು ನಾನು ಏನು ಮಾಡ್ತೀನಿ ಕೊಡ್ತಾ ಹೋಗ್ತೀನಿ. ಸೊ ಈ ಇಯರ್ ಇದೆಲ್ಲ 2026-27 ಒಂದು ಇಯರ್, ಇದು ನಿಮ್ಮ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟ ಅಂತ ಹೇಳ್ಬೋದು. ಯಾಕಂದರೆ 56,000 ಆಗಿರ್ತಕ್ಕಂಥ ಏನಪ್ಪ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಅದಾವೆ. ಅದರಲ್ಲಿ ಇರ್ತಕ್ಕಂಥದ್ದು ಶಿಕ್ಷಕರು ಎಷ್ಟು ಅಂತ ಹೇಳಿದರೆ 15,000 ನೇಮಕ ಮಾಡಿಕೊಳ್ಳೇಕೊಳ್ತೇವೆ ಅಂತ ಅವರು ಖಚಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಡೆ ವಿಚಲಿತನಾಗದೆ ನೀವು ಎಲ್ಲರೂ ಏನು ಮಾಡಿಪ್ಪ ಅಂದ್ರೆ ಅಧ್ಯಯನದಲ್ಲಿ ಶುರು ಮಾಡಿ, ಚೆನ್ನಾಗಿ ಓದಿ, ನಿಮ್ಮ ಕನಸಿನ ಹುದ್ದೆಗಳನ್ನು ನೀವು ಹಿಡಿದುಕೊಳ್ಬೇಕಂತ ಅದು ಕೂಡ ನಮ್ಮ ಆಸೆ ಅಂತ ಹೇಳ್ತೀವಿ. ಹಾಗಾಗಿ ಇದು ಹೈಸ್ಕೂಲಿಗೆ ಒಂದು ಇಷ್ಟು ಸಾಕು ನೀವು ತಿಳ್ಕೊಂಡ್ರೆ, ಸುಮ್ಮನೆ ಹೆಚ್ಚಿಗೆ ಪ್ರಮಾಣದವಾಗಿ ಅದು ಇದು ಅಂತ ನೀವು ಏನಪ್ಪ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲವರು ಇನ್ನೊಂದು ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದರು. ಏನಪ್ಪ ಅಂದರೆ ಹೈಸ್ಕೂಲ್ ಸಂಬಂಧಪಟ್ಟಿದ್ದು ನೀವು ಓಲ್ಡ್ C ರೂಲ್ಸ್ ಇದೆ, ಬಟ್ ನೀವು ನೋಡಬೇಕು, ಅದನ್ನು ನೋಡ್ಕೊಂತ ಕುಂತ್ರೆ ನೀವು ಓದಲ್ಲ, ಅವ್ರು ಬಿಟ್ಟರೆ ನಿಮ್ಮ ಟೈಮ್ ಕೊಡು ಅಂತಾರೆ. ಆಮೇಲೆ ಏನಪ್ಪ ಅಂದರೆ ಎಕ್ಸಾಮ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಪೋಸ್ಟ್ಪಾನ್ ಆಗುತ್ತೋ ಅಂತ ನೀವೇನಾಗ್ತೀರಿ ಕಾಯ್ತಾ ಸುಮ್ಮನೆ ವೇಸ್ಟ್ ಮಾಡ್ತೀರಿ. ಸೊ ಈಗ ಅವರು ಕರೀತಾರೆ ಅನ್ನೋದು 100%, ನೀವು ಓದಬೇಕಾಗಿದ್ದು ಕೂಡ 100%. ಹಾಗಾಗಿ ಎಲ್ಲವನ್ನು ನೀವು ಯಾವುದೇ ಯೋಚನೆ ಮಾಡದೆ ನಿಮ್ದು ಏನೈತೆ ಟೈಮ್ ಏನಲ್ಲಂದರೂ ಈಗಿದ್ದ ನೋಟಿಫಿಕೇಶನ್ ಆಗಿಲ್ಲ, ಒಂದು 3 ಅಥವಾ 4 ಅಂದರೆ 3-4 ತಾಸುಗಳು ನೀವು ಅಧ್ಯಯನ, ಒಂದು ಈ ಕನಿಷ್ಠವಾದರೂ ಅಷ್ಟು ನೀವು ಅಧ್ಯಯನ ಮಾಡ್ತಾ ಹೋದರೆ ಸೊ ನೀವು ಎಕ್ಸಾಮ್ನಲ್ಲಿ ಚೆನ್ನಾಗಿರ್ತಕ್ಕಂತಹ ಅಂಕಗಳನ್ನು ತೆಗೆದುಕೊಳ್ತೀರಿ ಅಂತ ನಮ್ಮ ಒಂದು ಸಲಹೆ ಅಂತ ಹೇಳ್ತೀವಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಹೋಗ್ತೀನಿ, ಇದು ಬಿಗ್ ಅಪ್ಡೇಟ್ ಅಂದರೆ ಸಿಲೆಬಸ್ ಆಗಿರ್ತಕ್ಕಂಥ ಕೆಲವೊಂದು ವಿಚಾರ ಏನಪ್ಪ ಅಂದರೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸ್ಕೂಲ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಕೂಡ, ಮತ್ತು ಕೆಲವೊಂದು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಮತ್ತು ಸಂಬಂಧಪಟ್ಟಾಗಿರ್ತಕ್ಕಂತಹ ಬುಕ್ಸ್ ಆಗಿರ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೀವೇನು ಮಾಡಿಪ್ಪ ಅಂದರೆ ಈ ವಿಡಿಯೋಗಳು ನೋಡಿದ ತಕ್ಷಣ ನೀವು ಏನು ಮಾಡಿ, ಲೈಕ್ ಆ್ಯಂಡ್ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಏನಪ್ಪ ಅಂದರೆ ಪ್ರಶ್ನೆಗಳಿದ್ದರೆ, ಅಂದರೆ ಕ್ವಶನ್ಸ್ ಇದ್ದರೆ ಇವು ಕಾಮೆಂಟ್ ಮೂಲಕ ಹಾಕಿ, ನಾನು ತಕ್ಷಣ ನಿಮಗೇನು ರಿಪ್ಲೈ ಮಾಡ್ತೀನಿ. ಯಾವುದು ನಿಮಗೆ ಡೌಟ್ ಇದ್ದರೆ, ನಾನು ಈ ಥರ ನನಗೆ ಗೊತ್ತಿಲ್ಲ, ಇದು ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನೋ ಒಂದು ಕ್ವಶನ್ ಇದ್ದರೆ ನೀವು ಹಾಕಿ ನಾನು ಮಾಡ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.